ಆಸ್ ಆಲ್ವೇಸ್ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಇನ್ನ ತಡ ಮಾಡೋದಕ್ಕೆ ನಿಮ್ಮೆಲ್ರಿಗೂ ನನ್ನ ಈ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ ನಾವು ಫ್ಯಾಂಟಾಸ್ಟಿಕ್ 4 ನ ಟೀಸರ್ ಬಗ್ಗೆ ಮಾತಾಡ್ಕೊಟ್ಟಿದ್ದೀವಿ. ಇಲ್ಲಿ ಯಾರ್ಯಾರಿಗೆ ಫ್ಯಾಂಟಾಸ್ಟಿಕ್ 4 ಬಗ್ಗೆ ಗೊತ್ತಿಲ್ವೋ, ಐ ನೋ ಇಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ. ಗೊತ್ತಿರೋರು ಕೆಳಗೆ ಕಮೆಂಟ್ ಮಾಡಿ. ಸೊ ಗೊತ್ತಿಲ್ಲದವರಿಗೆ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ನೋಡ್ತೀನಿ. ಬೇಸಿಕ್ಲಿ ಇದೊಂದು MCU ನ ಪಾರ್ಟ್. MCU ಅಂದ್ರೆ ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಇದೊಂದು ಸೂಪರ್ ಹೀರೋ ಫ್ರಾಂಚೈಸ್. ಅಂದ್ರೆ ಮಾರ್ವಲ್ ಅನ್ನೋ ಒಂದು ಸ್ಟುಡಿಯೋ ಸೂಪರ್ ಹೀರೋ ಜಾನ್ರದ ಮೂವಿಗಳನ್ನ ಮಾಡುತ್ತೆ. ಅಂಡ್ ಒಂದ್ ಮೂವಿ ಇನ್ನೊಂದ್ ಮೂವಿ ಜೊತೆಗೆ ಸಮ್ ಹೌ ಇಂಟರ್ಲಿಂಕ್ ಆಗಿರುತ್ತೆ. ಅದಕ್ಕಂತಾನೆ ಇದನ್ನ MCU ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಕರೆಯೋದು. ಇದರ ಒನ್ ಆಫ್ ದಿ ಪಾರ್ಟ್ ಫಾಸ್ಟ್ ಅಂಡ್ ಫ್ಯೂರಿಯಸ್. ಸ್ಕ್ರಿಪ್ಟ್ ಚೇಂಜ್ ಆಗಿದೆ. ಸಾರಿ, ನನ್ನ ತಮ್ಮ ನೋಟ್ಬುಕ್ ಅಂದ್ಕೊಂಡು ನನ್ನ ಸ್ಕ್ರಿಪ್ಟ್ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಸೊ ಫ್ಯಾಂಟಾಸ್ಟಿಕ್ 4 ಇದನ್ನ ಮಾರ್ವಲ್ಸ್ ಫಸ್ಟ್ ಫ್ಯಾಮಿಲಿ ಅಂತಾನೂ ಕರೀತಾರೆ. ಯಾಕೆ? ಇದಕ್ಕೆ ಮೇನ್ ರೀಸನ್ DC ಯೂನಿವರ್ಸ್. ಬಿಕಾಸ್ ವರ್ಲ್ಡ್ ವಾರ್ ನ ನಂತರ ಸೂಪರ್ ಹೀರೋ ಕಾಮಿಕ್ಸ್ ಗಳ ಸೇಲ್ ಬಹಳ ಡೌನ್ ಆಗಿತ್ತು. ಸೊ ಅವಾಗ್ಲೇ DC ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಜಸ್ಟಿಸ್ ಲೀಗ್ ಆಫ್ ಅಮೆರಿಕಾ. ಅದರಲ್ಲಿ ಟೀಮ್ ಆಫ್ ಸೂಪರ್ ಹೀರೋಸ್ ವರ್ಲ್ಡ್ ನ ವಿಲನ್ ಗಳಿಂದ ಕಾಪಾಡ್ತಿದ್ರು. ಸಾರಿ, ವರ್ಲ್ಡ್ ನಲ್ಲ, ಅಮೆರಿಕನ್. ಅಲ್ಲಿವರೆಗೂ DC ಅಲ್ಲಿ ಪಾಪ್ಯುಲರ್ ಆದಂತ ಸೂಪರ್ ಹೀರೋಸ್ಗಳು ಒಂದೇ ಕಾಮಿಕ್ ಅಲ್ಲಿ ಕಂಡಿದ್ಕೆ ಆ ಕಾಮಿಕ್ ಫೇಮಸ್ ಆಯ್ತು. ಸೊ ಅದಕ್ಕಾಗಿ ಮಾರ್ವಲ್ಸ್ ಅವ್ರು ಕೂಡ ಆ ತರದ ಒಂದು ಟೀಮ್ ಬೇಕಂತ ಸ್ಟಾನ್ಲಿನ ಕೇಳ್ತಾರೆ. ಸೊ ಅವಾಗ್ಲೇನೆ ಮಾರ್ವಲ್ಸ್ ನಮಗೆ ಇಂಟ್ರೊಡ್ಯೂಸ್ ಮಾಡ್ಸೋದು ಈ ಫ್ಯಾಂಟಾಸ್ಟಿಕ್ 4 ನ. ಸೊ ದಟ್ಸ್ ವೈ ಫ್ಯಾಂಟಾಸ್ಟಿಕ್ 4 is also known as Marvel's first family. Wait a minute. ಈ ಸ್ಟಾನ್ಲಿ ಯಾರು? ಸ್ಟಾನ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಗ್ರೇಟೆಸ್ಟ್ ಕಾಮಿಕ್ ರೈಟರ್. ಮಾರ್ವಲ್ ಯೂನಿವರ್ಸ್ ಅಲ್ಲಿರೋ 60 to 70% ಕ್ಯಾರೆಕ್ಟರ್ನ ಈ ಮನುಷ್ಯನ ಬರೆದಿರೋದು. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ವಿ ರಿಯಲಿ ಮಿಸ್ ಯು ಸ್ಟಾನ್ಲಿ. ಓಕೆ, ಟಾಪಿಕ್ ಇಂದ ಬೇರೆ ಆಗೋದು ಬೇಡ. DC ಯೂನಿವರ್ಸ್ ಮತ್ತೆ ಸ್ಟಾನ್ಲಿ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀವಿ. ಇವಾಗ ನಾವು ಮಾತಾಡ್ಬೇಕಿರೋದು ಫ್ಯಾಂಟಾಸ್ಟಿಕ್ 4 ಬಗ್ಗೆ. ಇದು ಫೇಮಸ್ ಆಗಕ್ಕೆ ಒನ್ ಆಫ್ ದ ರೀಸನ್ ಬೇರೆ ಸೂಪರ್ ಹೀರೋ ಟೀಮ್ಗಳಿಗಿಂತ ಇದು ಡಿಫ್ರೆಂಟ್ ಆಗಿತ್ತು. ಎಕ್ಸಾಕ್ಟ್ಲಿ 90s ಟೈಮಲ್ಲಿ ಸೈನ್ಸ್ ನ ಡೆವಲಪ್ಮೆಂಟ್ ವರ್ಲ್ಡ್ ಅಲ್ಲಿ ಜೋರಾಗಿ ನಡೀತಿತ್ತು, ಮೇನ್ಲಿ ಯೂನಿವರ್ಸ್ ಅಲ್ಲಿರೋ ಥಿಂಗ್ಸ್ ಮೇಲೆ. ಸೊ ಅದರಲ್ಲಿರೋ ರಿಯಲ್ ಲೈಫ್ ಎಲಿಮೆಂಟ್ಸ್ ಗಳನ್ನ ತಗೊಂಡೆ ಸ್ಟಾನ್ಲಿ ಈ ಒಂದು ಫ್ಯಾಂಟಾಸ್ಟಿಕ್ 4 ನ ಕ್ರಿಯೇಟ್ ಮಾಡಿದ್ದು. ಒರಿಜಿನ್ ಸ್ಟೋರಿಯಲ್ಲಿ ಸ್ಟಾರ್ಟಿಂಗ್ ಫ್ಯಾಂಟಾಸ್ಟಿಕ್ 4 ಟೀಮ್ಗೆ ಯಾವ ತರನು ಪವರ್ ಇರಲ್ಲ, ಜಸ್ಟ್ ಅವರು ನಾರ್ಮಲ್ ಸೈಂಟಿಸ್ಟ್ ಗಳಾಗಿರ್ತಾರೆ. ಸೊ ಈ ಒಂದು ಟೀಮ್ ಸ್ಪೇಸ್ ರಾಕೆಟ್ ನ ಕ್ರಿಯೇಟ್ ಮಾಡಿ ಸ್ಪೇಸ್ಗೆ ಹೋದಾಗ ಆಗುವಂತ ಇನ್ಸಿಡೆಂಟ್ ಇಂದ ಅವ್ರಿಗೆ ಆ ಪವರ್ ಸಿಗೋದು. ಸೊ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಏನಂದ್ರೆ, ಇವರು ಸ್ಪೇಸ್ ಅಲ್ಲಿ ಇದ್ದಾಗ ಇವರ ಒಂದು ಸ್ಪೇಸ್ ರಾಕೆಟಿನ ಆಂಟಿ ಮೆಟಲ್ ಫ್ಯೂಸ್ ಸೋರ್ಸ್ಗೆ ಕಾಸ್ಮಿಕ್ ವೇವ್ ಬಂದು ಹೊಡೆಯುತ್ತೆ. ಸೊ ಅದರಿಂದ ಆಗೋ ಡಿಸ್ಟ್ರಕ್ಷನ್ ಇಂದ ಇವರಿಗೆ ಸೂಪರ್ ನ್ಯಾಚುರಲ್ ಪವರ್ ಸಿಗ್ತವೆ. ಆ ಪವರ್ಸ್ ನ ನೀವು ಆಲ್ರೆಡಿ ಟೀಸರ್ ನೋಡಿರ್ತೀರ. ಒಬ್ಬ ರಾಕ್ ಮ್ಯಾನ್ ಆಗಿರ್ತಾನೆ, ಇನ್ನೊಬ್ಬ ಫೈರ್ ಮ್ಯಾನ್ ಆಗಿರ್ತಾನೆ, ಇನ್ನೊಬ್ಬ ಇನ್ವಿಸಿಬಲ್ ಆಗಿರ್ತಾರೆ. ಇವೆಲ್ಲ ಪವರ್ಸ್ ಏನು ಸೂಪರ್ ನ್ಯಾಚುರಲ್ ಗಾಡ್ ಲೆವೆಲ್ ಪವರ್ಸ್ ಏನಲ್ಲ, ಬಟ್ ಆದ್ರೂ ಕೂಡ ಇವರು ಈ ಯೂನಿವರ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅದಕ್ಕೆ ಮೇನ್ ರೀಸನ್ ಇದರಲ್ಲಿರುವಂತಹ ಮಾಸ್ಟರ್ ಬ್ರೈನ್ ರೀಡ್ ರಿಚರ್ಡ್. ಈ ಮನುಷ್ಯ ಈವನ್ ಟೋನಿ ಸ್ಟಾರ್ಕ್ ಅಷ್ಟು ಬುದ್ಧಿವಂತ. ಮೇ ಬಿ ಫ್ಯೂಚರ್ ಅಲ್ಲಿ ಡಾಕ್ಟರ್ ಡೂಮ್ ಕಾನ್ಫ್ಲಿಕ್ಟ್ ಕೂಡ ಇವರಿಂದನೇ ಸ್ಟಾರ್ಟ್ ಆಗ್ಬೋದು. ಸೊ ಅದಕ್ಕಂತ ಈ ಟೀಮ್ ಈ ಟೈಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಇದೆಲ್ಲ ಇನ್ಫಾರ್ಮೇಶನ್ ಆಕ್ಚುಲಿ ನನಗೆ ಕೂಡ ಗೊತ್ತಿದ್ದಿಲ್ಲ. ನಾನು ಕೂಡ ಈ ಬ್ರೋನ ನೋಡಿ ತಿಳ್ಕೊಂಡಿದ್ದು. ಸೊ ಕ್ರೆಡಿಟ್ ಗೋಸ್ ಟು ಹಿಮ್. ಮಾರ್ವಲ್ ಯೂನಿವರ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ನ ಫಸ್ಟ್ ಟೈಮ್ ನಾವು ನೋಡ್ತಿರೋದು. ಫಸ್ಟ್ ಟೈಮ್ ನಾವು ನೋಡಿದ್ದು ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಅಲ್ಲಿ. ಅದರಲ್ಲಿ ಬರುವಂತಹ ಇಲ್ಯುಮಿನಾಟಿ ಟೀಮಿನ ಒಬ್ಬ ಮೆಂಬರ್ ಈ ರೀಡ್ ರಿಚರ್ಡ್. ಇವಾಗ ಫ್ಯಾಂಟಾಸ್ಟಿಕ್ 4 ಬರುವಂತಹ ರೀಡ್ ರಿಚರ್ಡ್ ಅಲ್ಲ, ಅದರಲ್ಲಿರೋ ರೀಡ್ ರಿಚರ್ಡ್ ಬೇರೆ ಯೂನಿವರ್ಸ್ ಅವರು. ದಟ್ಸ್ ವೈ ಇಟ್ಸ್ ಮಲ್ಟಿವರ್ಸ್. ಆಗ ಒಂದು ಕ್ಯಾರೆಕ್ಟರ್ಗೆನೆ ಥೌಸಂಡ್ಸ್ ಆಫ್ ವೇರಿಯಂಟ್ಸ್ ಇರ್ತಾರೆ. ಬಟ್ ನನಗೆ ಮಟ್ಟಿಗೆ ಡಾಕ್ಟರ್ ಸ್ಟ್ರೇಂಜ್ ಅಲ್ಲಿ ತೋರಿಸಂತಹ ವೇರಿಯಂಟ್ ಬಹಳ ಲೋ ಇದ್ದ. ಈ ಕ್ಲಿಪ್ ನೋಡಿ, ಯಾಕಂತ ಗೊತ್ತಾಗುತ್ತೆ ನಿಮ್ಗೆ. ಎಡಿಟರ್, ಕ್ಲಿಪ್ ಎಲ್ಲಿ? ಸಾರಿ ಬ್ರೋ, ವಿ ಕಾಂಟ್ ಶೋ ದಟ್ ಹಿಯರ್. ಯಾಕೆ? ಆ ಆಕ್ಷನ್ ಸೆಟ್ ಅಲ್ಲಿ ಬಹಳ ಬ್ಯಾಲೆನ್ಸ್ ಇದೆ. ನಮ್ ಚಾನಲ್ ವಿಡಿಯೋ ಸಣ್ಣ ಮಕ್ಕಳು ಕೂಡ ನೋಡ್ತಾರೆ. ಸೊ ವಿ ಕಾಂಟ್ ಯೂಸ್ ಇಟ್ ಹಿಯರ್. ಓ ಎಸ್, ಯು ಆರ್ ರೈಟ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಕಾರ್ಲೆಟ್ ವಿಚ್ನ ವೇರಿಯಂಟ್ ಇಲ್ಯುಮಿನಾಟಿ ಟೀಮ್ಗಿಂತ ಸ್ಟ್ರಾಂಗ್ ಇರೋ ಕಾರಣದಿಂದ ಅವ್ರನ್ನ ಸಾಯಿಸೋದು ಜ್ಯೂಸ್ ಮಾಡೋಂಗೆ ಕುಡ್ದಂಗಿತ್ತು. ಸೊ ಇವಾಗಿರೋ ರೀಡ್ ರಿಚರ್ಡ್ ಎಷ್ಟು ಪವರ್ಫುಲ್ ಆರ್ ಸ್ಮಾರ್ಟ್ ಅಂತ ನಮಗೆ ಮೂವಿ ಬಂದ್ಮೇಲೆ ಗೊತ್ತಾಗೋದು. ಇಲ್ಲಿವರೆಗೂ ಮಲ್ಟಿವರ್ಸ್ ಆದಲ್ಲಿ ನಾವು ನೋಡಿರೋದು ರೀಡ್ ರಿಚರ್ಡ್ ಒಬ್ಬನೇ ಅಲ್ಲ,
ಹ್ಯೂಮನ್ ಟಾರ್ಚ್ ಕೂಡ ನೋಡಿದೀವಿ ನಾವು. ನಿಮಗೆ ಗೊತ್ತಿದ್ರೆ ಯಾವ ಮೂವಿ ಅಂತ ಕಮೆಂಟ್ ಮಾಡಿ. ಒಂದು ಕ್ಲೂ ಕೂಡ ಕೊಡ್ತೀನಿ ನಾನು. ಅದನ್ನ ಪ್ಲೇ ಮಾಡಿರೋದು ನಮ್ಮ ಕ್ಯಾಪ್ಟನ್ ಅಮೆರಿಕಾ. ಹ್ಯೂಮನ್ ಟಾರ್ಚ್ ಅಂತ ತಕ್ಷಣ ನೆನಪಾಯ್ತು. ಫ್ಯಾಂಟಾಸ್ಟಿಕ್ ಫೋರ್ ನ ಲೈವ್ ಅಡಾಪ್ಟೇಷನ್ ಇದು ಫಸ್ಟ್ ಟೈಮ್ ಅಲ್ಲ. ಆಲ್ರೆಡಿ ನಾವು 2005 ಅಲ್ಲಿ ಒಂದ್ಸಲ, 2015 ಅಲ್ಲಿ ಒಂದ್ಸಲ ಇದರ ಮೇಲೆ ಲೈವ್ ಅಡಾಪ್ಟೇಷನ್ ನೋಡಿದೀವಿ. ಐ ಥಿಂಕ್ ಸೊ ಅವು ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗಿಲ್ಲ ಅನ್ಕೊಂತೀನಿ. ದಟ್ಸ್ ವೈ ನಾವು ಇವಾಗ 2025 ಅಲ್ಲಿ ನ್ಯೂ ಟೀಮ್ ನೋಡ್ತಿದ್ದೇವೆ. 2005, 15, 25 ಎಕ್ಸಾಕ್ಟ್ಲಿ 10 ವರ್ಷ ಗ್ಯಾಪ್ ಇದೆ ಎಲ್ಲವಕ್ಕೂ. ಕೋಇನ್ಸಿಡೆನ್ಸ್. ಇಲ್ಲಿ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ಫ್ಯಾಂಟಾಸ್ಟಿಕ್ ಫೋರ್ದು MCU ಒಳಗೆ ಇದು ಫಸ್ಟ್ ಸ್ಟೆಪ್. ಹಾಗೆ ನಮ್ದು ಕೂಡ MCU ಮೇಲೆ ಇದು ನಮ್ಮ ಫಸ್ಟ್ ಸ್ಟೆಪ್. ಅಂದ್ರೆ ಈ ಚಾನಲ್ ಅಲ್ಲಿ MCU ಮೇಲೆ ಇದು ಫಸ್ಟ್ನೇ ವಿಡಿಯೋ. ಇನ್ನು ಟೀಸರ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಪರ್ಸನಲಿ ಟೀಸರ್ ಇಷ್ಟ ಆಯ್ತು. ಯಾ, ಓವರ್ ದ ಟಾಪ್ ಥಿಂಗ್ಸ್ ಏನು ಇರಲಿಲ್ಲ, ಬಟ್ ಯಾ ನಾನು ಡಿಸಪಾಯಿಂಟ್ ಕೂಡ ಫೀಲ್ ಆಗಲಿಲ್ಲ. ಇನ್ನು ನನಗನ್ಸ್ಮಟ್ಟಿಗೆ ಬಹಳಷ್ಟು ಥಿಂಗ್ಸ್ ಅವರು ಬಚ್ಚಿಟಕ್ ಮಾಡಿದ್ದಾರೆ. ಲೈಕ್ ಮೇನ್ ವಿಲನ್ ಗ್ಯಾಲಕ್ಟಸ್ ಇರ್ಬೋದು, ಇಲ್ಲ ಸಿಲ್ವರ್ ಇರ್ಬೋದು, ಇವ್ರನ್ನ ಬಹಳಷ್ಟು ತೋರಿಸಿಲ್ಲ. ಇನ್ನ ಸಿಲ್ವರ್ ಸಫನ್ ತೋರಿಸಿಲ್ಲ ಅನ್ಕೊಳ್ಳಿ, ಬಟ್ ಕಮಾನ್ ಟೀಸರ್ ಅಲ್ಲಿ ಇನ್ನೆಷ್ಟು ತೋರಿಸ್ತಾರೆ. ಸೊ ನಾನು ಕೂಡ ಇವಾಗಲೇ ಎಲ್ಲಾನು ಹೇಳಲ್ಲ. ಟ್ರೈಲರ್ ಬಂದ್ಮೇಲೆ ಇನ್ನೊಂದು ವಿಡಿಯೋ ತರ್ತೀನಿ. ಅವಾಗ ಥೇರೀಸ್ ಮೇಲೆ ಮತ್ತೆ ಸ್ಟೋರಿ ರಿಯಲ್ ಆಗಿ ಏನಿರ್ಬೋದು ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಇಲ್ಲಿಗೆ ಸಮಾಪ್ತಿ. ಮುಂದೆ ಬರೋ ಮಾರ್ವಲ್ ನ ಮೂವಿಯ ಮೇಲೆ ನಾನು ಪರ್ಸನಲಿ ರಿಸರ್ಚ್ ಮಾಡಿ ಮಾಡೋ ವಿಡಿಯೋನ ನೀವು ನೋಡ್ಬೇಕಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.